ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ವರ್ಷಗಳ ಮಹಾ ತಪಸ್ಸು, ಘಟಾನುಘಟಿ ಆಟಗಾರರ ಕನವರಿಕೆ, ಕೋಟ್ಯಂತರ ಅಭಿಮಾನಿಗಳ ಕೋರಿಕೆ ಈಡೇರುವಂತ ಗಳಿಗೆ ಬಂದೇ ಬಿಟ್ಟಿದೆ. 2025ರ IPL ಫೈನಲ್ನಲ್ಲಿ ಹೊಸ ಚಾಂಪಿಯನ್ನ ಉದಯವಾಗಲಿದೆ. ಚೊಚ್ಚಲ ಟ್ರೋಫಿಯ ನಿರೀಕ್ಷೆಯಲ್ಲಿ ಫಿನಾಲೆಗೆ ಲಗ್ಗೆ ಇಟ್ಟಿರುವಂತ RCB ವರ್ಸಸ್ PBKS ನಡುವಿನ ಹೈ ವೋಲ್ಟೇಜ್ ಕದನಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ. ಈ ಸೀಸನ್ ನಲ್ಲಿ ನೆಕ್ ಟು ನೆಕ್ ಫೈಟ್ ಕೊಟ್ಟಿರುವಂತಹ ಬೆಂಗಳೂರು ಹಾಗೆ ಪಂಜಾಬ್ ಜರ್ನಿ ಹೇಗಿತ್ತು, ಫೈನಲ್ ಪಂದ್ಯದ ಪೈಪೋಟಿ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ವಾಲಿಫೈಯರ್ 1 ಮ್ಯಾಚ್ ನಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡಿ ಫಸ್ಟ್ ಫೈನಲಿಸ್ಟ್ ಆಗಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಟ್ರೋಫಿಯನ್ನ ಎತ್ತಿ ಹಿಡಿಯುವಂತ ಜೋಶ್ನಲ್ಲಿದೆ. ಮತ್ತೊಂದು ಕಡೆ ಡೈರೆಕ್ಟ್ ಟು ಫಿನಾಲೆ ಟಿಕೆಟ್ ಮಿಸ್ ಆದ್ರೂ ಕೂಡ ವಿ ಆರ್ ಬೌನ್ಸ್ ಬ್ಯಾಕ್ ಅಂತ ಕ್ವಾಲಿಫೈಯರ್ 2 ಫೈಟ್ ನಲ್ಲಿ ಮುಂಬೈಗೆ ನೀರು ಕುಡಿಸಿ ಫೈನಲ್ಗೆ ಬಂದಿರುವಂತ ಪಂಜಾಬ್ ಕೂಡ ಮೊದಲ IPL ಟ್ರೋಫಿಗೆ ಮುತ್ತಿಡುವಂತ ತವಕದಲ್ಲಿದೆ. ಹೊಸ ನಾಯಕರ ಜೊತೆ ಜರ್ನಿ ಆರಂಭಿಸಿದಂತ ಉಭಯ ತಂಡಗಳು ವಿಕ್ಟರಿ, ರನ್ಸ್, ವಿಕೆಟ್ಸ್ ಹೀಗೆ ಎಲ್ಲದರಲ್ಲೂ ಕೂಡ ಈಕ್ವಲ್ ಕಾಂಪಿಟೇಷನ್ ಕೊಡ್ತಾನೆ ಬಂದಿದ್ದಾರೆ. ಸೋಲು ಗೆಲುವಲ್ಲೂ ಸೇಮ್ 4ನೇ ಬಾರಿ ಫೈಟ್. PBKS ಮತ್ತು RCB ಲೀಗ್ ಹಂತದಿಂದಲೇ ಜೊತೆಯಲ್ಲೇ ಹೋರಾಟ ನಡೆಸಿಕೊಂಡು ಬಂದಿವೆ. ಉಭಯ ತಂಡಗಳು ತಲಾ 14 ಪಂದ್ಯಗಳಿಂದ 9 ಗೆಲುವುಗಳು, 4 ಸೋಲುಗಳು ಮತ್ತು 1 ಮ್ಯಾಚ್ ರದ್ದಾಗಿತ್ತು. ಇದೆಲ್ಲ ಲೀಗ್ ಹಂತದಲ್ಲಿ ನಡೆದದ್ದು. ಇನ್ನು ಪಾಯಿಂಟ್ಸ್ ಕೂಡ 19 ಇತ್ತು. ಬಟ್ ರನ್ ರೇಟ್ ಸ್ವಲ್ಪ ಜಾಸ್ತಿ ಇದರಿಂದ ಪಂಜಾಬ್ ಟೇಬಲ್ ಟಾಪರ್ ಆಗಿತ್ತು. ಲೀಗ್ ಹಂತದಲ್ಲಿ 2 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದ್ದು, ಬೆಂಗಳೂರಿನಲ್ಲಿ ನಡೆದ ಪಂದ್ಯದಲ್ಲಿ ಪಂಜಾಬ್ ತಂಡ RCBಯನ್ನ ಸೋಲಿಸಿತ್ತು. ಹಾಗೆ ಮುಲ್ಲನ್ಪುರದಲ್ಲಿ ನಡೆದಂತಹ ಮ್ಯಾಚ್ ಅಲ್ಲಿ ಬೆಂಗಳೂರು ಟೀಮ್ ಗೆದ್ದು ರಿವೆಂಜ್ ತೀರಿಸಿಕೊಂಡಿತ್ತು. ಆ ಬಳಿಕ ಮೇ 29ರಂದು ಮುಲ್ಲನ್ಪುರದಲ್ಲಿ ನಡೆದಂತಹ ಕ್ವಾಲಿಫೈಯರ್ 1 ರಲ್ಲಿ 2 ತಂಡಗಳು 3ನೇ ಬಾರಿ ಮುಖಾಮುಖಿ ಆಗಿದ್ವು. ಅಲ್ಲಿ RCB ಗೆದ್ದು ಫೈನಲ್ ಪ್ರವೇಶ ಪಡೆದಿತ್ತು. ಇದೀಗ ಪಂಜಾಬ್ ಕೂಡ ಫೈನಲ್ಗೆ ಬಂದಿರೋದ್ರಿಂದ ಈ 2 ತಂಡಗಳು ಈ ಸೀಸನ್ ನಲ್ಲಿ 4ನೇ ಬಾರಿ ಮುಖಾಮುಖಿ ಆಗಲಿವೆ. ಸೊ ಉಭಯ ತಂಡಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡುವಂತ ಪ್ಲೇಯರ್ಸ್ ಇರೋದ್ರಿಂದಲೇ ಇಂಥದ್ದೊಂದು ರಿಸಲ್ಟ್ ಬಂದಿದೆ. ಇದಿಷ್ಟೇ ಅಲ್ಲದೆ 2 ತಂಡಗಳಲ್ಲೂ ಕೂಡ ಬೆಸ್ಟ್ ಪ್ಲೇಯರ್ಸ್ ಇದ್ದಾರೆ. ಪಂಜಾಬ್ ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡುವಂತ ಪ್ರಿಯಾನ್ ಶಾರ್ಯಾ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ 39 ಎಸೆತಗಳಲ್ಲೇ ಸೆಂಚುರಿ ಬಾರಿಸಿ ಸದ್ದು ಮಾಡಿದ್ರು. ಇತ್ತ RCB ಪರ ಬೆಸ್ಟ್ ಫೀಲ್ಡರ್ ಆಗಿರುವಂತ ಫಿಲ್ಸಾಟ್ 8 ಕ್ಯಾಚ್ ಗಳನ್ನ ಹಿಡಿದಿದ್ದಾರೆ. ಬೆಂಗಳೂರು ವರ್ಸಸ್ ಪಂಜಾಬ್, ಯಾರೇ ಗೆದ್ರು ಚೊಚ್ಚಲ ಕಪ್. ಕಳೆದ 18 ಆವೃತ್ತಿಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಪಂಜಾಬ್ ಕಿಂಗ್ಸ್ ತಂಡಗಳು ಟ್ರೋಫಿಯನ್ನ ಗೆದ್ದೇ ಇಲ್ಲ. RCB ಇದಕ್ಕೂ ಮುನ್ನ 3 ಬಾರಿ ಫೈನಲ್ ಅನ್ನು ಆಡಿದ್ರೆ ಪಂಜಾಬ್ 1 ಸಲ ಫೈನಲ್ ಆಡಿ ಸೋಲನ್ನ ಕಂಡಿತ್ತು. ಅದರಲ್ಲೂ ಪಂಜಾಬ್ ತಂಡ 2011ರಲ್ಲಿ ನಾಕ್ಔಟ್ ಸಿಸ್ಟಮ್ ಇಂಪ್ಲಿಮೆಂಟ್ ಆದಾಗ್ಲಿಂದಲೂ ಕೂಡ ಒಂದೇ ಒಂದು ಸಲ ಮಾತ್ರ ಪ್ಲೇ ಆಫ್ ಅನ್ನ ಪ್ರವೇಶ ಪಡೆದಿತ್ತು. ಅದು ಕೂಡ 2014ರಲ್ಲಿ. ಆ ಸೀಸನ್ ಅಲ್ಲಿ ಫೈನಲ್ಗೆ ಹೋದ್ರೂ ಕೂಡ ಅವರಿಗೆ ಕಪ್ ಗೆಲ್ಲೋಕೆ ಆಗಿರ್ಲಿಲ್ಲ. ಬಟ್ RCBಗೆ ಹಾಗಲ್ಲ, ಕಪ್ ಗೆದ್ದಿಲ್ಲ ಅಂದ್ರೂ ಕೂಡ ಇದು 11ನೇ ಸಲ ಪ್ಲೇ ಆಫ್ ಅನ್ನ ಆಡ್ತಿರೋದು. 2009, 2011 ಹಾಗೆ 2016ರಲ್ಲಿ ಫೈನಲಿಸ್ಟ್ ಆಗಿ ರನ್ನರ್ ಅಪ್ ಆಗಿದ್ರು. ಇದೀಗ 4ನೇ ಬಾರಿ IPL ಫೈನಲ್ಗೆ ಕಾಲಿಟ್ಟಿದ್ದಾರೆ. ಕಪ್ ಗೆದ್ದಿರೋ ಶ್ರೇಯಸ್, ಚೊಚ್ಚಲ ಟ್ರೋಫಿ ನಿರೀಕ್ಷೆಯಲ್ಲಿ ರಜತ್. 2025ರ IPLಗೂ ಮುನ್ನ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಹೊಸ ನಾಯಕರ ಅಡಿಯಲ್ಲಿ ಅಖಾಡಕ್ಕಿಳಿದಿವೆ. ಪಂಜಾಬ್ ಸಾರಥಿಯಾಗಿ ಶ್ರೇಯಸ್ ಅಯ್ಯರ್ ಜವಾಬ್ದಾರಿಯನ್ನು ತಗೊಂಡಿದ್ರು. ಬಟ್ ಶ್ರೇಯಸ್ಗೆ ಕ್ಯಾಪ್ಟನ್ಸಿ ಫೈನಲ್ ಅನ್ನೋದು ಹೊಸದೇನೂ ಅಲ್ಲ. ಅಲ್ಲದೆ ಟ್ರೋಫಿಯನ್ನು ಎತ್ತಿ ಹಿಡಿದು ಚಾಂಪಿಯನ್ ಆಗಿರುವಂತ ನಾಯಕ ಅವರು. ಅದು ಅಲ್ಲದೆ ಕ್ಯಾಪ್ಟನ್ ಆಗಿ 3 ಬೇರೆ ತಂಡಗಳನ್ನ ಫೈನಲ್ಗೆ ಏರಿಸಿರುವಂತ ಏಕೈಕ ಕ್ಯಾಪ್ಟನ್ ಕೂಡ ಇವರೇ. 2020ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಫಿನಾಲ್ಗೆ ಕೊಂಡೊಯ್ದಿದ್ರು. ಆ ಟೈಮಲ್ಲಿ ಕ್ಯಾಪ್ಟನ್ ಆಗಿದ್ರು. ಹಾಗೆ 2024ರಲ್ಲಿ KKRಗೆ ಚಾಂಪಿಯನ್ ಪಟ್ಟ ಕೊಡಿಸಿದ್ರು ನಾಯಕನಾಗಿ. ಈಗ ಪಂಜಾಬ್ ಅನ್ನ ಲೀಡ್ ಮಾಡ್ತಾ ಇದ್ದು ಮತ್ತೆ ಪಂಜಾಬ್ ತಂಡವನ್ನ ಫೈನಲ್ಗೆ ಏರಿಸಿದ್ದಾರೆ. ಬಟ್ ರಜತ್ಗೆ ಈ ವರ್ಷವೇ ಕ್ಯಾಪ್ಟನ್ಸಿ ಸಿಕ್ಕಿದೆ. RCB ನಾಯಕನಾದ ಮೊದಲ ವರ್ಷವೇ ಫೈನಲ್ಗೆ ಏರಿಸಿದ್ದಾರೆ. ಹೀಗಾಗಿ ಇಬ್ಬರ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಒಟ್ನಲ್ಲಿ ಆಲ್ರೌಂಡ್ ಪ್ರದರ್ಶನ ನೀಡ್ತಾ ಇರುವಂತ RCB ಒಂದ್ ಕಡೆ, ಯಂಗ್ಸ್ಟರ್ಸ್ ತುಂಬಿರುವಂತ ಪಂಜಾಬ್ ಇನ್ನೊಂದ್ ಕಡೆ. ಇಬ್ರು ಕೂಡ ಚೊಚ್ಚಲ ಕಪ್ಗಾಗಿ ಕಾದಾಡ್ತಾ ಇರೋದ್ರಿಂದ ಜೂನ್ 3ರಂದು ಇತಿಹಾಸ ಬರೆಯೋದಂತೂ ಪಕ್ಕಾ. ನಮಸ್ಕಾರ.